ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧೂಮಪಾನದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿದ್ದು ವ್ಯಸನಿಗಳಾಗುವವರ ಸಂಖ್ಯೆ ವಿಶ್ವದೆಲ್ಲೆಡೆ ಹೆಚ್ಚುತ್ತಿದೆ. ನೀವು ಸಿಗರೇಟ್ ಸುಡ್ತಿಲ್ಲ, ಬದಲಿಗೆ ಸಿಗರೇಟ್ ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನೇ ಸುಡ್ತಿದೆ. ಧೂಮಪಾನ ಎಂದೆಂದಿಗೂ ಆರೋಗ್ಯಕ್ಕೆ ಹಾನಿಕರವೇ. ನೆಪ ಹೇಳಬೇಡಿ, ಸ್ಮೋಕಿಂಗ್ ಕ್ವಿಟ್ ಮಾಡಿ. ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಎಂಬ ಮಾತೊಂದಿದೆ. ತಂಬಾಕು ವ್ಯಸನಿಗಳ ಪಾಲಿಗೂ ಈ ಮಾತು ಸತ್ಯ. ಧೂಮಪಾನದಿಂದ ಉಂಟಾಗುವ ದುಷ್ಪರಿಣಾಮಗಳ ಅರಿವಿದ್ದು ವ್ಯಸನಿಗಳಾಗುವವರ ಸಂಖ್ಯೆ ವಿಶ್ವದೆಲ್ಲೆಡೆ ಹೆಚ್ಚುತ್ತಾ ಇದೆ. ಹಾಗಾಗಿಯೇ ಪ್ರತಿ ವರ್ಷದ ಮಾರ್ಚ್ ತಿಂಗಳ 2ನೇ ಬುಧವಾರವನ್ನ ಧೂಮಪಾನ ರಹಿತ ದಿನ ಅಂತ ಗುರುತಿಸಲಾಗಿದೆ. ಹೌದು, ಧೂಮಪಾನ ಮತ್ತು ತಂಬಾಕು ಚಟಗಳ ವಿರುದ್ಧದ ಅಭಿಯಾನದ ಹಿನ್ನೆಲೆಯಲ್ಲಿ ಈ ದಿನ ಹುಟ್ಟಿಕೊಂಡಿದ್ದು ವಿಶ್ವದ ಎಲ್ಲಾ ದೇಶಗಳಲ್ಲಿ ಇದನ್ನ ಆಚರಿಸುವ ಅನಿವಾರ್ಯತೆ ಎದುರಾಗಿದೆ. ಧೂಮಪಾನ ರಹಿತ ದಿನ ಎಂಬ ಹೆಸರು ಕೇಳಿಯೇ ದಂಪ್ರಿಯರು ಕೋಪದಿಂದ ಹೊಗೆಯಾಡಬಹುದು. ಆದರೆ ಸಿಗರೆಟ್ನ ಕಾರಣಕ್ಕೆ ಅಸುನೀಗೋದು ಬೇಡ ಅನ್ನೋ ಆಸೆ ಇದ್ರೆ ಈ ಬಗ್ಗೆ ಲಕ್ಷ್ಯ ಕೊಡೋದು ಕ್ಷೇಮ. ಕ್ಯಾನ್ಸರ್, ಶ್ವಾಸಕೋಶದ ಸೋಂಕುಗಳು, ಹೃದಯದ ಸಮಸ್ಯೆಗಳು, ಫಲವಂತಿಕೆಯ ಕೊರತೆ, ಗರ್ಭಾವಸ್ಥೆಯ ತೊಂದರೆಗಳು, ಅವಧಿಗೆ ಮುನ್ನವೇ ವಯಸ್ಸಾಗುವುದು, ಚರ್ಮ ಸುಕ್ಕಾಗುವುದು, ಹಲ್ಲು ಒಸಡಿನ ಸಮಸ್ಯೆಗಳು, ಸಿಗರೆಟ್ನಿಂದಾಗುವ ತೊಂದರೆಗಳ ಪಟ್ಟಿ ಮುಗಿಯೋದೇ ಇಲ್ಲ. ಕೋಟಿಗಟ್ಟಲೆ ವ್ಯಸನಿಗಳು. ಭಾರತವೊಂದರಲ್ಲಿ ಸುಮಾರು 26 ಕೋಟಿಗೂ ಹೆಚ್ಚು ತಂಬಾಕು ವ್ಯಸನಿಗಳಿದ್ದಾರೆ. ವಾರ್ಷಿಕ 10 ಲಕ್ಷ ಮಂದಿ ತಂಬಾಕು ವ್ಯಸನದಿಂದ ಉಂಟಾಗುವ ರೋಗಗಳಿಗೆ ಜೀವ ಕಳೆದುಕೊಳ್ತಿದ್ದಾರೆ. ಅಸ್ತಮಾ, ಬ್ರಾಂಕೈಟಿಸ್, ನ್ಯೂಮೋನಿಯಾದಂತಹ ತೊಂದರೆಗಳು ಧೂಮಪಾನಿಗಳ ಪುಪ್ಪಸವನ್ನ ಹಿಂಡುತ್ತಲೇ ಇದೆ. ಹಾಗಾಗಿ ಸಿಗರೆಟ್ ವ್ಯಸನದಿಂದ ಮುಕ್ತರಾಗುವ ಅನಿವಾರ್ಯತೆಯನ್ನ ಎಲ್ಲೆಡೆ ಹರಡಲು ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಅರಿವಿಲ್ಲದೆ ಈ ವ್ಯಸನಕ್ಕೆ ಅಂಟಿಕೊಂಡವರು ಕಡಿಮೆ ಅನ್ನೋದು ಇನ್ನೂ ವಿಪರ್ಯಾಸದ ವಿಷಯ. ಹಾಗಾಗಿ ಹೊಗೆ ಸುರುಳಿಯಿಂದ ಬಿಡಿಸಿಕೊಂಡು ಹೊರಬರುವುದಕ್ಕೆ ಏನು ಮಾಡಬೇಕು ಅನ್ನೋದ್ರ ಮೇಲೆ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸುವ ಅವಶ್ಯಕತೆ ಈಗ ಎದುರಾಗಿದೆ. ಒಂದು ದಮ್ ಎಳಿಬೇಕು ಎನ್ನುವ ತುಡಿತವನ್ನ ಹತ್ತಿಕ್ಕಿ ಮನಸ್ಸಿನ ಚಪಲದ ಮೇಲೆ ಜಯ ಸಾಧಿಸುವುದು ಹೇಗೆ ಎನ್ನುವತ್ತ ಕೆಲವು ಕಿವಿ ಮಾತುಗಳಿವೆ. ಕಾರಣವನ್ನ ನೀವೇ ಹುಡುಕಿಕೊಳ್ಳಿ. ಹೌದು, ಸಿಗರೇಟ್ ಬಿಡೋದಕ್ಕೆ ಇನ್ನೊಬ್ಬರು ಹೇಳಿದಾಗ ಕೇಳೋದಕ್ಕೆ ಮನಸ್ಸಾಗೋದಿಲ್ಲ. ಬದಲಿಗೆ ಕಾರಣವನ್ನ ನೀವೇ ಹುಡುಕೊಳ್ಳಿ. ಉದಾಹರಣೆಗೆ, ಕ್ಯಾನ್ಸರ್ ದೂರ ಇಡುವುದು, ಹೃದಯವನ್ನ ಚೆನ್ನಾಗಿಡುವುದು, ನಿಮ್ಮ ಮಕ್ಕಳನ್ನ ಇದರಿಂದ ಕಾಪಾಡೋದು, ನಿಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವವರಿಗಾಗಿ, ಉದಾಹರಣೆಗೆ ನಿಮ್ಮ ಪತ್ನಿ ಅಥವಾ ಲವರ್ಗಾಗಿ ಆದ್ರೂ ಸ್ಮೋಕಿಂಗ್ ಅನ್ನ ಬಿಟ್ಟುಬಿಡಿ. ಇಂತಹ ಯಾವುದಾದ್ರೂ ನಿಮ್ಮ ಮನಸ್ಸಿಗೆ ಸತ್ಯ ಅನಿಸೋ ಕಾರಣವನ್ನ ಹುಡುಕಿ ಅದಕ್ಕೆ ಭದ್ರವಾಗಿ ಅಂಟುಕೊಳ್ಳಿ. ಧೂಮಪಾನ ತ್ಯಜಿಸಿ. ತುಡಿತಗಳನ್ನ ಮೆಟ್ಟಿ. ಒತ್ತಡ ಅತಿಯಾದ್ರೆ ದಮ್ ಬೇಕು ಅಂತ ಅನ್ಸ್ತಾ ಇದೆಯೇ? ಮಿತ್ರರೊಂದಿಗೆ ಪಾರ್ಟಿಗೆ ಹೋದಾಗ ಹತ್ತಿಕ್ಕೋದು ಕಷ್ಟವೇ? ಪ್ರತಿದಿನ ಊಟದ ನಂತರ ಹೊಗೆ ಸುರುಳಿ ಸುತ್ತುತ್ತೀರೆ? ಅಂದ್ರೆ ಸಿಗರೇಟ್ ಬೇಕು ಅನ್ನೋದನ್ನ ಟ್ರಿಗರ್ ಮಾಡುವ ವಿಷಯ ಯಾವುದು ಅಂತ ಗಮನಿಸಿ. ಉದಾಹರಣೆಗೆ, ಪ್ರತಿದಿನ ಊಟದ ನಂತರ ಸಿಗರೇಟ್ ಅಭ್ಯಾಸ ಇದ್ರೆ ಒಂದು ಡಾರ್ಕ್ ಚಾಕ್ಲೇಟ್ ತಿನ್ನೋದಕ್ಕೆ ಬದಲಾಯಿಸಿ. ಇದರಲ್ಲಿರುವ ಕೆಫಿನ್ ಮೆದುಳನ್ನ ಪ್ರಚೋದಿಸುತ್ತೆ. ಆರೋಗ್ಯಕ್ಕಾಗುವ ಹಾನಿಯನ್ನ ಈ ಮೂಲಕ ಕಡಿಮೆ ಮಾಡಬಹುದು. ಚಟ ಬದಲಾಯಿಸಿ. ಇದು ಒಂದು ಮಾರ್ಗ. ಸಿಗರೇಟ್ ಬೇಕು ಅನ್ನಿಸ್ದಾಗ್ಲಿಲ್ಲ, ಅದಕ್ಕಾಗಿಯೇ ಇರುವ ಕ್ಯಾಂಡಿಗಳನ್ನ ಬಾಯಲ್ಲಿರಿಸ್ಕೊಳ್ಳಿ. ಒಂದೊಮ್ಮೆ ಅದು ಬೇಡ ಅನ್ಸಿದ್ರೆ ಉಪ್ಪಲ್ಲಿ ಅದ್ದಿದ ನಿಂಬೆಹಣ್ಣು, ನೆಲ್ಲಿಕಾಯಿಯ ಕ್ಯಾಂಡಿಗಳನ್ನ ಅಥವಾ ಹುಣಸೆ ಹಣ್ಣಿನ ಕ್ಯಾಂಡಿಗಳನ್ನ ಪ್ರಯತ್ನಿಸಿ. ಆ ರುಚಿ ಬಾಯಿಗೆ ಒಗ್ಗದಿದ್ರೆ ಬಾದಾಮಿ, ಫಾಕ್ಸ್ ನಟ್ ಮುಂತಾದ ಕಾಯಿಗಳನ್ನ ಕಟ್ ಮಾಡಿ. ಆ ಹೊತ್ತಿಗೆ ಹಸಿಯಾದ ಕ್ಯಾರೆಟ್ ತಿನ್ನೋರು ಇದ್ದಾರೆ. ಇಡೀ ಗೋಧಿ ಕಾಳುಗಳನ್ನ ಅಗದು ಚೂಯಿಂಗಮ್ನಂತೆ ಮಾಡುವವರು ಇದ್ದಾರೆ. ಅಂತೂ ಸಿಗರೇಟ್ ಬಿಡುವುದಕ್ಕೆ ಆರೋಗ್ಯಕರ ದಾರಿಗಳು ಲೋಕದಲ್ಲಿ ಸಿಕ್ಕಾಪಟ್ಟೆ ಇದೆ. ನೀವು ಮನಸ್ಸು ಮಾಡಬೇಕಷ್ಟೆ. ಹವ್ಯಾಸಗಳು. ಯಾವುದೋ ವಸ್ತು ಬೇಕೆಂದು ಹಠ ಮಾಡುವ ಮಕ್ಕಳ ಗಮನವನ್ನ ಬೇರೆಡೆಗೆ ಸೆಳೆಯುವ ತಂತ್ರ ನಿಮ್ಮ ಮನಸ್ಸಿನ ಹಠಕ್ಕೂ ಪರಿಣಾಮಕಾರಿ. ಉದಾಹರಣೆಗೆ, ಊಟದ ನಂತರ ಸಿಗರೇಟ್ ಬೇಡುವ ಮನಸ್ಸನ್ನ ಯಾವುದೋ ಹವ್ಯಾಸದಲ್ಲಿ ವ್ಯಸ್ತವಾಗಿಸಿ. ವಾಕಿಂಗ್ ಇಲ್ಲವೇ ಸೈಕ್ಲಿಂಗ್ ಹೋಗಿ, ಹಾಡು ಕೇಳಿ, ಚಿತ್ರ ಬರೆಯಿರಿ, ಪುಸ್ತಕ ಓದಿ, ಮಿತ್ರರೊಂದಿಗೆ ಮಾತಾಡಿ. ಗಿಡದ ಬುಡ ಕಿದುಕಿ. ಆ ಹೊತ್ತಿನಲ್ಲಿ ದಿನಕ್ಕೊಬ್ಬರಿಗೆ ಫೋನ್ ಮಾಡೋ ಮೂಲಕ ಬಿಟ್ಟು ಹೋದ ಸಂಬಂಧಗಳನ್ನ ಜೋಡಿಸ್ಕೊಳ್ಳಿ. ಅಂತೂ ಮನಸ್ಸನ್ನ ಸಿಗರೇಟ್ನಿಂದ ವಿಮುಖ ಮಾಡೋದಕ್ಕೆ ಏನು ಸಾಧ್ಯವೋ ಅದೆಲ್ಲವನ್ನ ಮಾಡಿ. ಈಗೊಂದು ವಾರದಿಂದ ಸಿಗರೇಟ್ ಮುಟ್ಟಿಲ್ಲ, ಇವತ್ತು ಒಂದೇ ಒಂದು ದಮ್ ಎಳೆದು ಬಿಡ್ತೀನಿ ಅಂತ ಭಾವಿಸಿದ್ರೆ ಖಂಡಿತ ಬೇಡ. ಚಟದ ವಿಷಯದಲ್ಲಿ ಒಂದು ಅನ್ನೋದು ಅಷ್ಟಕ್ಕೆ ನಿಲ್ಲುವ ಖಾತ್ರಿ ಖಂಡಿತ ಇರುವುದಿಲ್ಲ. ಸಿಗರೇಟ್ ಬಿಡುವತ್ತ ಇಟ್ಟಿರುವ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂತೆಗಿಬೇಡಿ. ಧೂಮಪಾನ ಎಂದೆಂದಿಗೂ ಆರೋಗ್ಯಕ್ಕೆ ಹಾನಿಕರವೇ. ನೆಪ ಹೇಳಬೇಡಿ, ಸ್ಮೋಕಿಂಗ್ ಕ್ವಿಟ್ ಮಾಡಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.